34-20 ದೆಹಲಿಯಲ್ಲಿ ಬಿಜೆಪಿ ಬಹುಮತದ ಕಡೆಗೆ ದಾಪುಗಾಲು ಹಾಕ್ತಾ ಇದೆ. 35-36 ಬಂತು ಅಂತಂದ್ರೆ ಬಂತು ಅಂತ ಲೆಕ್ಕ. 70 ಕ್ಷೇತ್ರಗಳು, 34 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಅಂದ್ರೆ ಬಹುಮತದ ಕಡೆಗೆ ಬಿಜೆಪಿ ದಾಪುಗಾಲು ಹಾಕ್ತಾ ಇದೆ. ಇದನ್ನ ಈಗಲೇ ರಿಸಲ್ಟ್ ಅಂತ ಹೇಳಕ್ ಸಾಧ್ಯ ಇಲ್ಲ, ಸ್ವಲ್ಪ ಆ ಕಡೆ ಆಗಬಹುದು, ಪ್ರಶ್ನೆ ಬೇರೆ. ಆದ್ರೆ ಅಂತರ ನೋಡಿದಂತ ಸಂದರ್ಭದಲ್ಲಿ, ತೀರಾ 34-20 ಅಂತರ ನೋಡಿದಂತ ಸಂದರ್ಭದಲ್ಲಿ ಅದೇನು ಬಹಳ ಬಹಳ ವ್ಯತ್ಯಾಸಗಳಾಗ್ಬಿಡ್ತವೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇರೋದೇ 70 ಕ್ಷೇತ್ರ. ಇನ್ನು ಟ್ರಯಾಂಗಲ್ ಅನ್ನುವಂಥದ್ದು ಇದೆಯಲ್ಲ, ಈ ತ್ರಿಕೋನ ಸ್ಪರ್ಧೆ ಯಾವ ಕೋನದಿಂದ ನೋಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೆಸರಿಗೆ ಮಾತ್ರ ತ್ರಿಕೋನ, ಅಲ್ಲಿ ಬರೋದು 1-2 ಅಷ್ಟೇನೆ ಅಂತ ಒಂದು ಸ್ಥಿತಿ. ಮ್ಯಾಜಿಕ್ ನಂಬರ್ಗೆ ಕೇವಲ 2 ಕ್ಷೇತ್ರಗಳ ಮಾತ್ರ ಬಾಕಿವೆ. ಅರವಿಂದ್ ಕೇಜ್ರಿವಾಲ್ ನೋಡಿ, ಭಾರತ ರಾಜಕೀಯದ ಭರವಸೆಯಾಗಿ ಹೊರಹೊಮ್ಮದವರು ಸಾಮಾನ್ಯ ಸಂಗತಿಯಲ್ಲ. ಬಿಜೆಪಿ ಅಂತ ಪಾರ್ಟಿ ಎದುರುಗಡೆಗೆ, ದಿಗ್ಗಜ ಎದುರುಗಡೆಗೆ ತೊಡೆ ತಟ್ಟುವಂಥದ್ದು ಇದೆಯಲ್ಲ, ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಸುಳಿಯಲ್ಲಿ ನಿಂತ್ಕೊಂಡು ನೀವು ಅಧಿಕಾರ ಮಾಡ್ದಂಗೆ ಸಾಮಾನ್ಯ ಆಗಿರಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಅಷ್ಟೊಂದು ಭರವಸೆಯನ್ನು ಮೂಡಿಸಿದ್ರು. ಇವಾಗ ಅರವಿಂದ್ ಕೇಜ್ರಿವಾಲ್ ಸೋತರೆ, ಆಮ್ ಆದ್ಮಿ ಪಾರ್ಟಿ ಸೋತರೆ ಏನು ಮತ್ತೆ? ಕಾಂಗ್ರೆಸ್ ಅಂತೂ ಶಕ್ತವಾಗಿಲ್ಲ, ಬೇರೆ ಬೇರೆ ಪಾರ್ಟಿಗಳು ಶಕ್ತವಾಗಿಲ್ಲ. ಗತಿ ಏನು? ಯಾಕಂದ್ರೆ ಒಂದೇ ಪಾರ್ಟಿದು ಅನ್ನೋ ರೀತಿಯಲ್ಲಿ ಆಗಬಾರ್ದಲ್ಲ ಪ್ರಜಾತಂತ್ರದಲ್ಲಿ. ಹಂಗಾದ್ರೂ ಕೂಡ ಎಡವಟ್ಟುಗಳೇ. ಅರವಿಂದ್ ಕೇಜ್ರಿವಾಲ್ ಇಲ್ಲಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಮುನ್ನಡೆ ಕಾಯ್ದುಕೊಂಡು ಯಾಕೆ ಅರವಿಂದ್ ಕೇಜ್ರಿವಾಲ್ ಕೆಲವೊಂದು ಸಂದರ್ಭಗಳಲ್ಲಿ ಮೆಚ್ಚಬೇಕು ಅಂತಂದ್ರೆ, ಅವ್ರ ಮೇಲೆ ಆದಂತ ದಾಳಿಗಳೆಷ್ಟು, ಅವ್ರಿಗೆ ಆದಂತ ಅವಮಾನಗಳೆಷ್ಟು, 1-2 ಸಂಗತಿಗಳು ಸಾಮಾನ್ಯ ಆಗಿರಲಿಲ್ಲ. ಆಮೇಲೆ ಅರವಿಂದ್ ಕೇಜ್ರಿವಾಲ್, ಒಂದ್ ನಿಮಿಷ, ಅರವಿಂದ್ ಕೇಜ್ರಿವಾಲ್ ಬರ್ತಾ ಇರ್ಬೇಕಾರೆ ಯಾವನೋ ಒಬ್ಬ ಹತ್ಯೆ ಅವ್ರ ಕಪಾಲ ಕೊಡ್ತಿದ್ದು. ಎಸ್, ಮನೀಶ್ ಸಿಸೋಡಿಯಾ, ಇವರು ಕೂಡ ಜೈಲ್ ಕಂಡು ಬಂದಿರುವಂತವರು. ನೋಡಿ, ಮುಂದೆ ಒಂದಲ್ಲ ಒಂದು ದಿವಸ ದೆಹಲಿಯ ಉತ್ತರಾಧಿಕಾರಿ ಅಂದ್ರೆ ಮನೀಶ್ ಸಿಸೋಡಿಯಾ ಅನ್ನುವಂತ ಮಾತಿತ್ತು. ಜೊತೆಗೇನು ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ ಹಿಂದಿನ ಬ್ರೈನ್ ಮನೀಶ್ ಸಿಸೋಡಿಯಾ ಅನ್ನುವಂತ ಮಾತಿತ್ತು. ಆದ್ರೆ ಮನೀಶ್ ಸಿಸೋಡಿಯಾ ಕೂಡ ಬಹಳ ಹಿನ್ನಡೆಯಲ್ಲಿದ್ದಾರೆ. ಅವರ ಎದುರುಗಡೆಗೆ ಧರ್ಮೀಂದರ್ ಮಾರ್ವಾ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. 35 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಮ್ಯಾಜಿಕ್ ನಂಬರ್ ಮುನ್ನಡೆ ವಿಚಾರ. ಎಸ್, 35-20 ಕ್ಷೇತ್ರಗಳಲ್ಲಿ ಬಿಜೆಪಿ. ಆಮ್ ಆದ್ಮಿ ಪಾರ್ಟಿ 20 ಕ್ಷೇತ್ರಗಳಲ್ಲಿ, 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮುನ್ನಡೆ. 35 ಕ್ಷೇತ್ರಗಳು. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಲ್ಲಿ ಪರ್ವೇಶ್ ವರ್ಮಾ ಅವರು ಬಹಳ ಸವಾಲು ಒಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಆ ಕ್ಷೇತ್ರದ ಇನ್ನೊಂದು ವಿಚಾರ ಅಂತಂದ್ರೆ ಸಂದೀಪ್ ದೀಕ್ಷಿತ್ ಅವರು, ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ ಅವರು ಕೂಡ ಕಂಟೆಸ್ಟ್ ಮಾಡಿರುವಂಥದ್ದು. ಬಹುಶಃ ಹೆಸರಿಲ್ಲ ಇಲ್ಲಿ ತನಕನೂ ಕೂಡ, 3ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಕಾಣಿಸುತ್ತೆ. ಸೊ ಪರ್ವೇಶ್ ವರ್ಮಾ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಹಳ ಪ್ರಬಲವಾದಂಥ ಸ್ಪರ್ಧೆಯನ್ನ ಒಡ್ತಾ ಇದ್ದಾರೆ. ಆಮೇಲೆ ಬಹಳ ಮುನ್ನಡೆಯನ್ನು ಕೂಡ ಸಾಧಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಬಹುಶಃ ಅರವಿಂದ್ ಕೇಜ್ರಿವಾಲ್ ಅವರಿಗೆ ವ್ಯತಿರಿಕ್ತವಾದಂಥ ತೀರ್ಪು ಬರ್ಬೋದು ಅನ್ನುವಂಥ ರೀತಿಯಾದಂಥ ಒಂದು ಮುನ್ಸೂಚನೆ ಈಗಲೇ ಸಿಗ್ತಾ ಇದೆ. ಆಪ್ನ ಸೋಮನಾಥ್ ಭಾರತಿ ಅವರಿಗೆ ಮುನ್ನಡೆ. ಸೋಮನಾಥ್ ಭಾರತಿ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ ಆಲ್ಮೋಸ್ಟ್ 50% ವೋಟನ್ನು ಪಡೆದುಕೊಂಡಿದ್ದಂಥವ್ರು. ಆ ಕ್ಷೇತ್ರದಲ್ಲಿ ಅವರ ಇರುವಂಥ ಆ ಕ್ಷೇತ್ರ ಏನಿದೆ ಅದರಲ್ಲಿ ತಮ್ಮ ಸಮೀಪದ ಅಭ್ಯರ್ಥಿಗಿಂತ 50%ಗಿಂತ ಹೆಚ್ಚಿನ ವೋಟನ್ನು ಸೋಮನಾಥ್ ಭಾರತಿ ಅವರು ಪಡೆದುಕೊಂಡಂಥದ್ದು. ಹಾಗಾಗಿ ಈ ಬಾರಿ ಅವರಿಗೇನು ಬಹಳ ಹಿನ್ನಡೆ ಆಗ್ಲಿಕ್ಕಿಲ್ಲ ಅನ್ನುವಂಥ ರೀತಿಯಾದಂಥ ಚರ್ಚೆ ಇತ್ತು. ಅದಕ್ಕೆ ತಕ್ಕ ಹಾಗೆ ಅವರು ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಬಿಜೆಪಿ ದಾಪುಗಾಲನ್ನ ಅಧಿಕಾರದ ಕಡೆಗೆ ಇಡ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ದೆಹಲಿ ದಂಗಲ್ನಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆಯನ್ನ ಆರಂಭಿಕ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. 35 ಕ್ಷೇತ್ರ, ದೆಹಲಿಯಲ್ಲಿರುವಂಥದ್ದು 70 ಕ್ಷೇತ್ರ. ಒಂದು ಪಾರ್ಟಿಯಲ್ಲಿ ಸರ್ಕಾರ ರಚಿಸಬೇಕು ಅಂತ ಅಂದ್ರೆ ಮ್ಯಾಜಿಕ್ ನಂಬರ್ 36. ಈಗ ಬಿಜೆಪಿ ಹೆಚ್ಚು ಕಡಿಮೆ ಅದೇ ದಿಕ್ಕಿನ ಕಡೆಗೆ ಸಾಗ್ತಾ ಇದ್ದು 35 ಕ್ಷೇತ್ರಗಳಲ್ಲಿ ತನ್ನ ಮುನ್ನಡೆಯನ್ನ ಸಾಧಿಸಿಕೊಂಡು ಸಾಗ್ತಾ ಇರುವಂಥದ್ದು ಆರಂಭಿಕ ಟ್ರೆಂಡ್ ನಲ್ಲಿ ಬಹಳ ಕ್ಲಿಯರ್ ಆಗಿ. ಇನ್ನು 56 ಕ್ಷೇತ್ರಗಳಿಗೆ ಸಂಬಂಧಪಟ್ಟ, ನೀವು ಇಲ್ಲಿ ಗಮನಿಸಬೇಕು, 56 ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ರಿಸಲ್ಟ್ ನೀವು ನೋಡ್ತಾ ಇರುವಂಥದ್ದು. ಅದು ಮುನ್ನಡೆ ಹಿನ್ನಡೆ, ಇದು 56 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥದ್ದು. ಇನ್ನೂ ಕೂಡ ಹೆಚ್ಚು ಕಡಿಮೆ 14 ಕ್ಷೇತ್ರಗಳ ರಿಸಲ್ಟ್ ನೀವು ಅಲ್ಲಿ ನೋಡ್ಬೇಕಿದೆ. ಬಟ್ ಅದನ್ನ ಮೀರಿ ಬಿಜೆಪಿ ಈಗಲೇ ಮುನ್ನಡೆ ಸಾಧಿಸ್ತಾ ಇರುವಂಥದ್ದನ್ನ ನೋಡಿದ್ರೆ ಬಹುಶಃ 14 ಕ್ಷೇತ್ರಗಳಲ್ಲಿ 3-4 ಕ್ಷೇತ್ರಗಳು ಏನಾದರೂ ಲೀಸ್ಟ್ ಅಂತ ಅಂದ್ರು ಅದೇನಾದ್ರು ಬಿಜೆಪಿ ಪರವಾಗಿ ಬಂದ್ರೆ ಸುಲಭವಾಗಿ ಅವರು ಅಧಿಕಾರ ರಚಿಸುವಂತ ನಿಟ್ಟಿನಲ್ಲಿ ಅವ್ರು ಸಾಕ್ತಾರೆ ಅಂತ ಕಾಣಿಸುತ್ತೆ. ಕರೆಕ್ಟ್. ಅದರಲ್ಲೂ ನಾನು ಹೇಳ್ತೀನಿ, ರಾಜಕಾರಣದಲ್ಲಿ ಏನು ಅಂತಂದ್ರೆ ನಿರಂತರವಾದಂಥ ಗೆಲುವಿದೆಯಲ್ಲ, ನಿಮ್ಮ ಬೆಳವಣಿಗೆ ಇದೆಯಲ್ಲ, ಅದು ಮಾತ್ರ ಜನರಿಗೆ ಒಂದು ಭರವಸೆಯನ್ನ ಮೂಡಿಸಬಲ್ಲದು. ಕಾರ್ಯಕರ್ತರು ನೋಡಿ, ಕಾಂಗ್ರೆಸ್ನಂತ ದೊಡ್ಡ ಕಾರ್ಯಕರ್ತರ ಪಡೆ ಇನ್ಯಾವುದಿದೆ ಹೇಳಿ? ಹೌದು, ಕಾರ್ಯಕರ್ತರ ಪಡೆ. ಆದರೆ ಇಷ್ಟೆಲ್ಲರೂ ಹೊರತಾಗನೂ ಕಾಂಗ್ರೆಸ್ ಎಲ್ಲಿ ಬಂದು ನಿಂತಿದೆ? ಎಲ್ಲಿ ಬಂದು ನಿಂತಿದೆ? ಇದು ಸಂಗತಿ. ಆಮ್ ಆದ್ಮಿ ಪಾರ್ಟಿ ಕೂಡ ಅಷ್ಟೇನೆ. ಏನೇನೂ ಇಲ್ದಿರುವಂಥ ಆಮ್ ಆದ್ಮಿ ಪಾರ್ಟಿ ದೆಹಲಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಹಿಡಿದವರು